ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿನ್ನೆಯಿಂದ ಏನು CSL ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಯಾವ್ಯಾವುದೋ ರೆಫರೆನ್ಸ್ ಬುಕ್ಸ್ಗಳನ್ನು ತೊಗೋಬೇಕು, ಓದಬೇಕು ಅನ್ನೋದನ್ನು ಬಿಟ್ಟಿದ್ರು. ಓಕೆ, ಸೊ ಇವಾಗ HSTRಗೆ ರೆಡಿ ಆಗ್ತಾ ಇರುವಂತಹ ಆಸ್ಪಿರೆಂಟ್ಸ್ ಕ್ಯಾಂಡಿಡೇಟ್ಸ್ ಏನಿದ್ದೀರಾ, ಅವರಿಗೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿರುತ್ತೆ, ಅದು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ವಾಟ್ ಎವರ್. ಸೊ ಈ ಸಬ್ಜೆಕ್ಟ್ಗಳನ್ನು ಎಲ್ಲಿ ತನಕ ಓದಬೇಕು, 10th ಮುಗಿಸಿದ್ರೆ ಸಾಕ, ಇನ್ನು ಬೇರೆ ಬೇರೆ ಯಾವ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರ್ತವೆ. ಆಮೇಲೆ ತುಂಬ ಜನ ಬೇರೆ ಬೇರೆ ಆಥರ್ಸ್ಗಳ ಬುಕ್ಸ್ಗಳನ್ನು ಕೂಡ ತೊಗೊಂಡಿರ್ತೀರ. ಸೊ ಇಲ್ಲಿ ಒಂದಷ್ಟು ರೆಫರೆನ್ಸ್ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಆಮೇಲೆ HSTRಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನೇನೆಲ್ಲ ಆ್ಯಡ್ ಮಾಡಿದ್ದಾರೆ ಮತ್ತು ಹೊಸದಾಗಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನಿಲ್ಲಿ HSTRಗೆ ಸಂಬಂಧಪಟ್ಟ ಹಾಗೆ ಪೇಪರ್ 2 AM ಅಂತಂದರೆ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟ್ಸ್ ಕಲಾ ವಿಭಾಗ ಅಂತ ಏನು ಹೇಳ್ತೀವಿ. ಸೊ ಅಲ್ಲಿ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್, ಇಲ್ಲಿ ಸೋಷಿಯಲ್ ಸ್ಟಡೀಸ್ ಬರುತ್ತಲ್ವಾ. ಸೊ ಈ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಮತ್ತು ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸಪ್ರೇಟ್ ಸಿಲೆಬಸ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಕೊಟ್ಟಿದ್ದಾರೆ ಸಿಲೆಬಸ್ ಫಾರ್ ಹಿಸ್ಟ್ರಿ ಅಂತ, ಇತಿಹಾಸದಲ್ಲಿ ನಾವು ಎಷ್ಟೆಷ್ಟು ಓದಬೇಕು ಅಂತ. ಓಕೆ, ಸೊ ಮೀನಿಂಗ್ ಆಫ್ ಹಿಸ್ಟ್ರಿ ಕೊಟ್ಟಿದ್ದಾರೆ, ಸೋರ್ಸಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಭರತ ವರ್ಷ ಕೊಟ್ಟಿದ್ದಾರೆ, ಅದಾದಮೇಲೆ ಏನ್ಷಿಯಂಟ್ ಇಂಡಿಯನ್ ಸಿವಿಲೈಸೇಷನ್ ಕೊಟ್ಟಿದ್ದಾರೆ, ವೇದಿಕ್ ಸಿವಿಲೈಸೇಷನ್, ಏನ್ಷಿಯಂಟ್ ಸಿವಿಲೈಸೇಷನ್, ಸನಾತನ ಧರ್ಮ, ಆಮೇಲೆ ಬುದ್ಧಿಸಮ್, ಗೌತಮ ಬುದ್ಧ, ಮೌರ್ಯ, ಕುಶಾನಾಸ್, ವರ್ಧನಾಸ್, ಸೌತ್ ಇಂಡಿಯನ್ ಡೈನೆಸ್ಟೀಸ್, ಕದಂಬಾಸ್, ಕಿಂಗ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸು. ಸೊ ಹೀಗೆ ಬಹಳಷ್ಟು ಚಾಪ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಓವರಾಲ್ ಎಷ್ಟು ಚಾಪ್ಟರ್ಸ್ ಇದೆ ನಮಗೆ ಅಂತ ಹೇಳಿದ್ರೆ, ಇಲ್ಲಿ 50 ಚಾಪ್ಟರ್ಸು ಹಿಸ್ಟ್ರಿನಲ್ಲೇ ಇರೋವಂಥದ್ದು, 57. ಓಕೆ, 57 ಚಾಪ್ಟರ್ಸು ಹಿಸ್ಟ್ರಿನಲ್ಲೇ ಇರೋವಂಥದ್ದು. ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಕೇಳಿದ್ದಾರೆ, ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಕೇಳಿದ್ದಾರೆ. ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಇದು, ಆ್ಯಂಡ್ ಕನ್ನಡ ಮೀಡಿಯಮಲ್ಲೂ ಕೂಡ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅಂತ ಬಂದಾಗಲೂ ಕೂಡ ಪೊಲಿಟಿಕಲ್ ಸೈನ್ಸಲ್ಲಿ ಎಷ್ಟು ಚಾಪ್ಟರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 16 ಚಾಪ್ಟರ್ಸು ಪೊಲಿಟಿಕಲ್ ಸೈನ್ಸಲ್ಲೇ ಕೊಟ್ಟಿರೋವಂಥದ್ದು, 57 ಹಿಸ್ಟ್ರಿನಲ್ಲಿ, 16 ಚಾಪ್ಟರ್ಸ್ ಬಂದು ಪೊಲಿಟಿಕಲ್ ಸೈನ್ಸಲ್ಲಿದೆ. ಆ್ಯಂಡ್ ಸೋಷಿಯಾಲಜಿ ಅಂತ ಬಂದಾಗ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂತ ಹೇಳಿದ್ರೆ 11 ಚಾಪ್ಟರ್ಸ್ ಬರುತ್ತೆ ಸೋಷಿಯಾಲಜಿನಲ್ಲಿ. ಓಕೆ, ಆ್ಯಂಡ್ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಅಂತ ಬಂದಾಗ ಇದರಲ್ಲಿ ಎಷ್ಟು ಚಾಪ್ಟರ್ಸ್ ಬರುತ್ತೆ ನಮಗೆ ಅಂತ ಹೇಳಿದ್ರೆ ಅರೌಂಡ್ 20 ಆ್ಯಂಡ್ ಎಬೋವ್ ಬರುತ್ತೆ. ಓಕೆ, 25 ಚಾಪ್ಟರ್ಸ್ ಬರುತ್ತೆ, 25 ಚಾಪ್ಟರ್ಸು ನಮಗೆ ಸೋಷಿಯಲ್ ಸ್ಟಡೀಸಲ್ಲಿ ಜಿಯೋಗ್ರಫಿನಲ್ಲಿ ಬರೋವಂಥದ್ದು. ಇನ್ನು ಎಕನಾಮಿಕ್ಸ್ ಅಂತ ಬಂದಾಗ ನಮಗೆ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ 9 ಚಾಪ್ಟರ್ಸ್ ಬರುತ್ತೆ. ಎಕನಾಮಿಕ್ಸಲ್ಲಿ ನಮಗೆ 9 ಚಾಪ್ಟರ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ನಮಗೆ ಇಲ್ಲಿ 8 ಚಾಪ್ಟರ್ಸ್ ಬರುತ್ತೆ. ಆಯಿತಾ? ಸೊ ಇದು ಇಂಗ್ಲೀಷ್ ಮೀಡಿಯಮಿಗೆ ಆಯಿತು. ಇಂಗ್ಲೀಷ್ ಮೀಡಿಯಮ್ಗೆ ನಿಮಗೆ ರೆಫರೆನ್ಸ್ ಬುಕ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರೆಫರೆನ್ಸ್ ಬುಕ್ಸ್ ಫಾರ್ ಸೋಷಿಯಲ್ ಸೈನ್ಸ್ ಪೇಪರ್ 2 ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಬುಕ್ಸ್ಗಳು ಬಂದುಬಿಟ್ಟು 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸು ಪಾರ್ಟ್ 1, ಆಮೇಲೆ 6th ಸೋಷಿಯಲ್ ಸೈನ್ಸ್ ಪಾರ್ಟ್ 2, 7th ಸ್ಟ್ಯಾಂಡರ್ಡು ಪಾರ್ಟ್ 1 ಪಾರ್ಟ್ 2, 8th ಸ್ಟ್ಯಾಂಡರ್ಡು ಪಾರ್ಟ್ 1 ಪಾರ್ಟ್ 2, ಹಾಗೆಯೇ 9th ಸ್ಟ್ಯಾಂಡರ್ಡು ಪಾರ್ಟ್ 1 ಪಾರ್ಟ್ 2, 10th ಸ್ಟ್ಯಾಂಡರ್ಡು ಪಾರ್ಟ್ 1 ಮತ್ತು ಪಾರ್ಟ್ 2 ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ದಿರ ನೀವು PUCಗೆ ರಿಲೇಟೆಡ್ ಆಗಿರುವಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಕೂಡ ಓದಬೇಕು ಅಂತ ಕೊಟ್ಟಿದ್ದಾರೆ. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಆ್ಯಂಡ್ ಎಕನಾಮಿಕ್ಸು ಟೆಕ್ಸ್ಟ್ ಬುಕ್ಸು ಪಬ್ಲಿಷ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಕ್ಲಾಸಸ್ ಅಂತ. ಅಂದರೆ ಪ್ರಥಮ PUC ಮತ್ತು ದ್ವಿತೀಯ PUCಯ ಏನು ಟೆಕ್ಸ್ಟ್ ಪುಸ್ತಕಗಳೇನಿದ್ದಾವೆ ಅದನ್ನು ನೀವು ಓದಬೇಕು ಅಂತ. ಸೊ ಅಂದರೆ ನೀವು ಈಗ ಓದಕ್ಕೆ ಕೂತ್ಕೊಂಡ್ರೂ ಹಿಸ್ಟ್ರಿಯಲ್ಲಿ 2 ಇದೆ. ಓಕೆ, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಒಂದೊಂದು ಬುಕ್ಕಲ್ಲೂ 200 ಪೇಜಸ್ ಇದೆ, ಮೋರ್ ದ್ಯಾನ್ 200 ಪೇಜಸ್ ಇದೆ. ಅಂದರೆ ನೀವು ಎಷ್ಟು ಓದಬೇಕು? ಹಿಸ್ಟ್ರಿ 2, ಪೊಲಿಟಿಕಲ್ 2, ಜಿಯೋಗ್ರಫಿ 2, ಎಕನಾಮಿಕ್ಸ್ 2, 2, 4, 6, 8 ಪುಸ್ತಕಗಳನ್ನು ನೀವು ಓದಬೇಕು. ಸೊ ಇದು ಏನು ಇವಾಗ ಇಲಾಖೆ ಬಿಟ್ಟಿರ್ತಕ್ಕಂತಹ ಒಂದು ಹೊಸ ರೆಫರೆನ್ಸ್ ಬುಕ್ಸ್ಗಳಿದೆ. ಹೊಸದೇನಲ್ಲ, 12th ತನಕ ಓದಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು. HSTR ಅಂತ ಬಂದಾಗ 12th ತನಕ ಓದಲೇಬೇಕು ಅಂತ. ಬಟ್ GPSTRಗೆ ನಾವು 12th ತನಕ ಓದ್ತಕ್ಕಂತಹ ಅಗತ್ಯ ಏನೂ ಇಲ್ಲ, 6th to 10th ಸ್ಟ್ಯಾಂಡರ್ಡ್ ತನಕ ಸಾಕಾಗಿತ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ನೀವು PUC ತನಕ ಮಾತ್ರ ಓದಿದ್ರೆ ಸಾಕಾಗೋದಿಲ್ಲ, ಟೆಕ್ಸ್ಟ್ ಬುಕ್ಸ್ ಫಾರ್ ಡಿಗ್ರಿ ಕ್ಲಾಸಸ್ ಆ್ಯಸ್ ಪರ್ ಸಿಲೆಬಸ್ ಅಂತ ಕೇಳಿದ್ದಾರೆ.
ಅಂದರೆ ಈ ಸಿಲೆಬಸ್ನ ಪ್ರಕಾರ ನೀವು ಡಿಗ್ರಿಯ ಒಂದು ಸಿಲೆಬಸ್ ಏನಿದೆ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಅದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಹಾಗಾಗಿ ನೀವು ಬೇರೆ ಬೇರೆ ಆಥರ್ಗಳ ಬುಕ್ಕನ್ನು ನೀವು ಓದೋದ್ರ ಬದಲು ನಾನು ಪ್ರತಿಯೊಂದು ವೀಡಿಯೋಸ್ ಮಾಡಬೇಕಾದ್ರೂ ಕೂಡ ಹೇಳ್ತಿದ್ದೆ ನಿಮಗೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಇರ್ತಕ್ಕಂತಹ ಎಲ್ಲ ಸರ್ಕಾರಿ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಮ್ಯಾಂಡೇಟ್ರಿ ಓದಿರಬೇಕು ಅಂತ. ಸೊ ನೀವು ಒಂದ್ಸಲ ಓದ್ಬಿಟ್ರೆ ನಿಮಗೆ ಅಟ್ಲೀಸ್ಟ್ MCQs ಕೇಳಿದಾಗ ಅದು ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ. ಒಂದು 3-4 ಸಲ ರಿವಿಷನ್ ಮಾಡಿಬಿಟ್ಟು ಅಂತಂದರೆ ನಿಮಗೆ ಪಕ್ಕಾ ಆನ್ಸರ್ ಗೊತ್ತಾಗ್ಬಿಡುತ್ತೆ. ವಿತೌಟ್ ಆಪ್ಷನ್ಸ್ ನೀವು ಆನ್ಸರ್ ಹೇಳೋದಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಆ್ಯಂಡ್ ಇಲ್ಲಿ ಕನ್ನಡ ಮೀಡಿಯಂ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಇತಿಹಾಸ ಅಂತಂದ್ರೂ ಆಧಾರಗಳಾಗಿರ್ಬೋದು. ಅಂದರೆ 6ನೇ ತರಗತಿಯಿಂದ ಅಪ್ ಟು 12ನೇ ತರಗತಿ ತನಕ ಇರ್ತಕ್ಕಂತಹ ಎಲ್ಲ ಸಿಲೆಬಸ್ಗಳನ್ನು ಇವರು ಕವರ್ ಮಾಡಿದ್ದಾರೆ. ಆಯಿತಾ. ಸೊ ಹಾಗಾಗಿ ಇಲ್ಲಿ ನಮಗೆ ಎಷ್ಟು ಬರುತ್ತೆ, 57 ಚಾಪ್ಟರ್ಸ್ ಬರುತ್ತೆ. ಬಹಮನಿ ಸುಲ್ತಾನರಾಗಿರ್ಬೋದು, ಬಹುಮನಿ ಸುಲ್ತಾನರು, ಮೊಹಮ್ಮದ್ ಗವಾನ್ ಆಗಿರ್ಬೋದು, ಬಿಜಾಪುರದ ಆದಿಲ್ಶಾಹಿಗಳಾಗಿರ್ಬೋದು, ಅಹೋಮ್ ರಾಜಮನೆತನಗಳಾಗಿರ್ಬೋದು. ಸೊ ಅಹೋಮ್ ರಾಜಮನೆತನ ಅಂತ ಬಂದಾಗ 9th ಅಷ್ಟು ನಮಗೆ ಬ್ರಾಡ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಹಾಗಾಗಿ ನಮಗೆ HSTR ಅಂತ ಬಂದಾಗ ನಾವು 12th ಟೆಕ್ಸ್ಟ್ ಬುಕ್ಸ್ಗಳನ್ನ ಕೂಡ ಓದೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ 57 ಸಿಲೆಬಸ್ನ ಕೊಟ್ಟಿದ್ದಾರೆ, ಚಾಪ್ಟರ್ಸ್ನ ಕೊಟ್ಟಿದ್ದಾರೆ. 57 ಚಾಪ್ಟರ್ಸು ಎಲ್ಲ ಒನ್ ಬೈ ಒನ್ ಕೊಟ್ಟಿರೋವಂಥದ್ದು. ಓಕೆ, ಸೊ ಅದಾದಮೇಲೆ ರಾಜ್ಯಶಾಸ್ತ್ರನೂ ಕೂಡ ಅದರ ಒಂದು ಅರ್ಥ ಆಗಿರ್ಬೋದು, ಪೌರ ಮತ್ತು ಪೌರತ್ವ ಅಂದ್ರೇನು ಇದೆಲ್ಲ 10th ತನಕ ಬೇಸಿಕ್ ಆಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. 10th ಮಕ್ಕಳಿಗೆ ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮಗೆ ಬೇಸಿಕ್ ಆಗಿ ಕೊಟ್ಟಿದ್ದಾರೆ. ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಬೇಕು, ಇದ್ರ ಬಗ್ಗೆ ತುಂಬ ಅಡ್ವಾನ್ಸ್ಡ್ ಆಗಿ ನಾವು ತಿಳ್ಕೊಬೇಕು, ಓದಬೇಕು, ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಅಂದಾಗ ಡೆಫಿನೆಟ್ಲಿ ನಾವು PUC ಬುಕ್ಸ್ಗಳನ್ನು ನಾವು ಓದ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು 10th ತನಕ ಏನು ಓದಿದ್ದೀರಾ, ಇವಾಗ PUC ಪುಸ್ತಕನ ಓದೋಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅನ್ಕೊಂತ ಕೂತ್ಕೋಬೇಡಿ. ಡೈಲಿ 2 hours ಆದರೂ ನೀವು PUC ಪುಸ್ತಕಗಳನ್ನ ಓದೋದಕ್ಕೆ ಟೈಮ್ ಕೊಡಲೇಬೇಕು. ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ಕೊಟ್ಟಿದ್ದಾರೆ, ಅದರ ಒಂದು ಅರ್ಥ ವ್ಯಾಖ್ಯೆ ಆಗಿರಬಹುದು, ಮತ್ತು ಸ್ಥಳೀಯ ಸ್ವಯಂ ಸರ್ಕಾರ ನೋಡಿ, ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆಗಳಾಗಿರಬಹುದು, ಸ್ಥಳೀಯ ಸ್ವಯಂ ಸರ್ಕಾರಗಳ ಸಾಮಾನ್ಯ ಕಾರ್ಯಗಳು ಏನೇನಿದ್ದಾವೆ, ಪಂಚಾಯತ್ ರಾಜ್, ಇದನ್ನೆಲ್ಲ ಓದ್ಕೊಂಡ್ರೆ ನೀವು ಬೇರೆ ಬೇರೆ ಎಕ್ಸಾಮ್ಸ್ಗೆ ಲೈಕ್ ಈ ವಿಲೇಜ್ ಅಕೌಂಟೆಂಟ್ಗೆಲ್ಲ ಇದನ್ನೇ ಕೇಳ್ತಾರೆ. ಸರ್ಕಾರದ ಬಗ್ಗೆ, ಸ್ಥಳೀಯ ಸರ್ಕಾರದ ಬಗ್ಗೆ, ಪಂಚಾಯತ್ ರಾಜ್ ಬಗ್ಗೆ, ಗ್ರಾಮ ಪಂಚಾಯತಿ ಬಗ್ಗೆ, ಜಿಲ್ಲಾ ಪಂಚಾಯತ್ ಬಗ್ಗೆ, ಸೊ ಇದೆಲ್ಲ ಕೇಳ್ತಾರೆ. ಹಾಗಾಗಿ ಪೊಲಿಟಿಕಲ್ ಸೈನ್ಸ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ನ ಮಾಡ್ತಾ ಇರೋರಿಗೆ ಪೊಲಿಟಿಕಲ್ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಆರ್ಟಿಕಲ್ಸ್ ಮೇಯ್ನ್ ಆಗಿ ಯಾವ್ಯಾವುದು ವಿಧಿಗಳಿದ್ದಾವೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಕೇಂದ್ರ ಸರ್ಕಾರ ಅಂತ ಬಂದಾಗ ಶಾಸಕಾಂಗ ಆಗಿರಬಹುದು, ರಾಜ್ಯಸಭೆ, ಲೋಕಸಭೆ, ವಿರೋಧ ಪಕ್ಷಗಳ ಬಗ್ಗೆ. ಇನ್ನು ರಾಜ್ಯ ಸರ್ಕಾರ ಅಂತ ಬಂದಾಗಲೂ ಅಷ್ಟೇ. ಸೊ ನಮ್ಮ ಕೇಂದ್ರ ಸರ್ಕಾರನ ನಾವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ರಾಜ್ಯ ಸರ್ಕಾರ ನಮಗೆ ಈಸಿ ಆಗುತ್ತೆ. ಓಕೆ, ಅಲ್ಲಿ ಏನೇನಿರುತ್ತೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇರುತ್ತೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಏನಿರುತ್ತೆ, ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಹೇಳ್ತಾರೆ. ಲೋಕಸಭೆಯನ್ನು ಕೆಳಮನೆ ಅಂತಾರೆ, ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಕೇಂದ್ರ ಸರ್ಕಾರದ ಬಗ್ಗೆ ತಿಳ್ಕೊಂಡ್ರೆ ರಾಜ್ಯ ಸರ್ಕಾರದ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಏನೂ ಆಗಲ್ಲ. ಆಯ್ತಾ. ಅಂಡ್ ಭಾರತದ ನ್ಯಾಯಾಂಗ ಏನೇನು ಬರುತ್ತೆ, ನ್ಯಾಯಾಲಯಗಳು ಬರುತ್ತೆ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಅವರ ಅಧಿಕಾರ ಮತ್ತು ಕಾರ್ಯಗಳು, ನ್ಯಾಯಮೂರ್ತಿಗಳ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ, ಅವರ ಕಾರ್ಯಗಳು ಏನೇನಿರುತ್ತೆ. ಆಮೇಲೆ ಚುನಾವಣಾ ವ್ಯವಸ್ಥೆ, ದೇಶದ ರಕ್ಷಣೆ ಅಂತಂದಾಗ 3 ಪಡೆಗಳು ಬರುತ್ತೆ. ಯಾವ್ಯಾವುದು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಅಂತ, ಅದರ ಒಂದು ಕಾರ್ಯಗಳು. ಸೊ ಇದನ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ. ಸೊ ಇದೇ ರೀತಿಯಾಗಿ ಎಷ್ಟು ಚಾಪ್ಟರ್ಸ್ ಇದೆ ಅಂದರೆ 16 ಚಾಪ್ಟರ್ಸ್ನ ನಮಗೆ ಕೊಟ್ಟಿದ್ದಾರೆ ಪೊಲಿಟಿಕಲ್ ಸೈನ್ಸಲ್ಲಿ. ಇನ್ನು ಸಮಾಜಶಾಸ್ತ್ರ, ಅದರ ಒಂದು ಪರಿಚಯ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯದಲ್ಲಿ ಸಮಾಜಶಾಸ್ತ್ರ ಪ್ರಕಾರಗಳು, ಕುಟುಂಬ ಆಗಿರ್ಬೋದು, ಸಾಮಾಜೀಕರಣ ಆಗಿರ್ಬೋದು, ಸಮುದಾಯ ಆಗಿರ್ಬೋದು, ಸಾಮಾಜಿಕ ಸ್ತර ವಿನ್ಯಾಸ, ದುಡಿಮೆ, ಇದೆಲ್ಲ ನಮಗೆ 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ನ ಒಂದು ಸಿಲೆಬಸ್. ಸೊ ಹಾಗೆ ನಮಗೆ 11 ಚಾಪ್ಟರ್ನ ಕೊಟ್ಟಿರುವಂಥದ್ದು. ಇನ್ನು ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಅಂತೂ ತುಂಬ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುವಂತಹ ಒಂದು ಸಬ್ಜೆಕ್ಟ್. ಹಿಸ್ಟ್ರಿನ ಬೇಕಾದ್ರೂ ನಾವು ಹೆಂಗೋ ಏನೋ ಕಥೆ ರೂಪದಲ್ಲಿ ನಾವು ಓದ್ಕೊಂಡು ಅರ್ಥ ಮಾಡ್ಕೊಬಿಡ್ಬೋದು. ಬಟ್ ಜಿಯೋಗ್ರಫಿ ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಈಕ್ವಲ್ಸ್ ಟು ಸೈನ್ಸ್ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ತುಂಬಾ ರಿವಿಷನ್ ಬೇಕಾಗುತ್ತೆ ಭೂಗೋಳಶಾಸ್ತ್ರಕ್ಕೆ. ಅದರಲ್ಲಿ ಏನೇನು ಬರುತ್ತೆ, ಶಿಲಾಗೋಳ, ವಾಯುಗೋಳ ಬರುತ್ತೆ, ಅದಾದಮೇಲೆ ಜಲಗೋಳ ಬರುತ್ತೆ, ಜೀವಿಗೋಳ ಬರುತ್ತೆ, ಕರ್ನಾಟಕ ಮತ್ತು ಭಾರತದ ಒಂದು ಪ್ರಾಕೃತಿಕ ವೈವಿಧ್ಯತೆ ಆಗಿರ್ಬೋದು, ಜಲಸಂಪನ್ಮೂಲಗಳಾಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಕರ್ನಾಟಕದ ಕೈಗಾರಿಕೆ, ಸೊ ಭೌಗೋಳಿಕ ಸ್ಥಾನ ಆಗಿರ್ಬೋದು, ಋತುಗಳು, ಅರಣ್ಯ, ಜಲಸಂಪನ್ಮೂಲಗಳಾಗಿರ್ಬೋದು. ಸೊ ಹೀಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 25 ಚಾಪ್ಟರ್ಸ್ಗಳನ್ನು ಜಿಯೋಗ್ರಫಿಯಲ್ಲಿ ಕೊಟ್ಟಿರೋವಂಥದ್ದು. ಸೊ ಅರ್ಥಶಾಸ್ತ್ರ ಅಂತ ಬಂದಾಗ ನಮಗೆ
ಎಷ್ಟು ಚಾಪ್ಟರ್ಸ್ ಕೊಟ್ಟಿದ್ದಾರೆ, 9 ಚಾಪ್ಟರ್ಸ್ ಇರುತ್ತೆ. ಆ್ಯಂಡ್ ವ್ಯವಹಾರ ಅಧ್ಯಯನ ಅಂತ ಬಂದಾಗಲೂ ಕೂಡ ನಮಗೆ 8 ಚಾಪ್ಟರ್ಸ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಸಮಾಜ ವಿಜ್ಞಾನದ ವಿಷಯಗಳು ಅಂತ ಬಂದಾಗ 6ನೇ ತರಗತಿಯಿಂದ 1 to ಭಾಗ 1 ಭಾಗ 2 6ನೇ ತರಗತಿಯಿಂದ ಹಿಡಿದು ಅಪ್ ಟು ಡಿಗ್ರಿ ತನಕ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು. ಓಕೆ, 10ನೇ ತರಗತಿ ತನಕ ಮ್ಯಾಂಡೇಟ್ರಿ ಫಾರ್ GPSTR. ಆ್ಯಂಡ್ HSTR ಅಂತ ಬಂದಾಗ ಪ್ರಥಮ PUC ದ್ವಿತೀಯ PUC ತರಗತಿಗಳ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಕಟಿಸಿರುವಂತಹ ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಹಾಗಾದ್ರೆ ಆ ಪುಸ್ತಕಗಳನ್ನ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೂ ಕೂಡ ನಾನು ನಿಮಗೆ ಹೇಳ್ತೀನಿ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಫ್ರೀ ಆಗಿ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದು ಪದವಿ ತರಗತಿಗಳ ಪಠ್ಯ ಪುಸ್ತಕಗಳು ಈ ಒಂದು ಸಿಲೆಬಸ್ಗೆ ಅನುಸಾರವಾಗಿ ಅಂತ. ಓಕೆ, ಸೊ ಇದಿಷ್ಟನ್ನು ನೀವು ಮ್ಯಾಂಡೇಟ್ರಿಯಾಗಿ ಓದ್ಕೊಳ್ಳೇಬೇಕಾಗುತ್ತೆ ಫಾರ್ HSTR ಪೇಪರ್ 2. ಓಕೆ, ಸೊ ಇವಾಗ ಈ ಒಂದು ಟೆಕ್ಸ್ಟ್ ಬುಕ್ಸ್ಗಳನ್ನ ನಮ್ಗೆ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು? ಓಕೆ, ನಮಗೆ ಸ್ಕೂಲ್ ಕರ್ನಾಟಕ ಪಠ್ಯಪುಸ್ತಕ ಪರಿಷ್ಕೃತ ಸಂಘ ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ರೆ ನಮಗೆ 1 to 10th ತನಕ ಟೆಕ್ಸ್ಟ್ ಬುಕ್ಸ್ಗಳು ಸಿಗುತ್ತೆ. ಬಟ್ ಈ PUC ಪುಸ್ತಕಗಳನ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವಿಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ನೀವು ಇನ್ನೂ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಒಂದು ವೆಬ್ಸೈಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಎಸ್, ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಓಕೆ, ಸೊ ಇಂಗ್ಲೀಷ್ ಮೀಡಿಯಮ್ದು ಆಮೇಲೆ ಕನ್ನಡ ಮೀಡಿಯಮ್ದು ಎಲ್ಲ ಸಿಗುತ್ತೆ. ಓಕೆ, ನಿಮಗೆ ಇವಾಗ ಫಸ್ಟ್ PUCಯಲ್ಲಿ ನಿಮಗೆ ಯಾವ ಪುಸ್ತಕ ಬೇಕು? ಹಿಸ್ಟ್ರಿ ಪುಸ್ತಕ ಬೇಕು ಅಲ್ವಾ? ಎಸ್, ನೋಡಿ ಲಾಸ್ಟ್ ನಿಮಗೆ ಹಿಸ್ಟ್ರಿ ಪುಸ್ತಕನೂ ಸಿಗುತ್ತೆ, ನಾನು ತೋರಿಸ್ತೀನಿ. ಎಸ್, ಇಲ್ಲಿ 29 ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಹಿಸ್ಟ್ರಿ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಕು ನಿಮಗೆ ಕಂಪ್ಲೀಟ್ ಆಗಿ PDF ರೂಪದಲ್ಲಿ ಸಿಗುತ್ತೆ. ಸೊ ಈ ರೀತಿ ನಿಮಗೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಾಗೆಯೇ ಸೋಷಿಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ. ಇದನ್ನು ಬೇಕಾದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆ, ಸೊ ನೋಡಿ ಇಲ್ಲಿ ಡೌನ್ಲೋಡ್ ಆಯಿತು. ಜಾಗತಿಕ ಇತಿಹಾಸ ಪ್ರಥಮ PUC. ಸೊ ಇದೇ ಪುಸ್ತಕನ ನೀವು ಓದ್ಕೋಬೇಕಾಗುತ್ತೆ, ಆಯಿತಾ? ಸೊ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಪೇಜಸ್ ಇದೆ ಅಂತಲೂ ಹೇಳ್ಬಿಡ್ತೀನಿ. ನೋಡಿರಿ, ನಾನು ಆವಾಗಲೇ ಹೇಳಿದೆ ಮೋರ್ ದೆನ್ 200 ಅಂತ. ಸೊ 246 ಪೇಜಸ್ ಇದೆ. ಅಲಿಪ್ತ ಚಳುವಳಿ ತೃತೀಯ ಜಗತ್ತಿನ ಉದಯ. ಸೊ 246. ಸೊ ಇಷ್ಟಿದೆ. ಎಷ್ಟು ಚಾಪ್ಟರ್ಸ್ ಇದೆ? 12 ಚಾಪ್ಟರ್ಸ್ ಇದೆ, ಆಯಿತಾ? ಸೊ ಈ ರೀತಿಯಾಗಿ ನೀವು ಓದ್ಕೋಬೇಕಾಗುತ್ತೆ. ಮೊದಲನೇ ಚಾಪ್ಟರ್ ನೋಡಿ ಇಲ್ಲಿ ಪೀಠಿಕೆ ಕೊಟ್ಟಿದ್ದಾರೆ, ಇತಿಹಾಸ ಅಂದ್ರೇನು ಅಂತ. ಸೊ ಎಲ್ಲವೂ ಕೂಡ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನೀವು ಬೇರೆ ಬೇರೆ ಆಥರ್ಗಳ ಬುಕ್ನ ಓದೋದ್ರ ಬದಲು ಓದಿ ಬೇಡ ಅಂತ ಹೇಳಲ್ಲ, ನಿಮಗೆ ಕಂಫರ್ಟೇಬಲ್ ಹೆಂಗಿರುತ್ತೆ ಹಾಗೆ. ಸೊ ಈ ಟೆಕ್ಸ್ಟ್ ಬುಕ್ಸ್ಗಳಿಂದನೇ 99.9% 100% ಈ ಟೆಕ್ಸ್ಟ್ ಬುಕ್ಸಿಂದಾನೇ ಬರುವಂಥದ್ದು. ಸೊ ಅದಕ್ಕೋಸ್ಕರನೇ ಅಲ್ವಾ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಪ್ರಕಟಿಸಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು ಅಂತ. ಸೊ ಹಾಗಾಗಿ ನೀವು ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ್ಯಾವ ಪುಸ್ತಕ ಬೇಕೋ ಅದನ್ನು ನೀವು ತೊಗೋಬೋದು. ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ಸಿಗುತ್ತೆ. ನಾನು ಕನ್ನಡ ಮೀಡಿಯಂ ಬುಕ್ಸ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಒಂದು HSTRನ ಸಿಲೆಬಸ್ ಮತ್ತು ರೆಫರೆನ್ಸ್ ಬುಕ್ಸ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.